18 ವರ್ಷಗಳಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತಿದ್ದರೂ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಸಮಗ್ರ ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ಳುವಲ್ಲಿ ಸರ್ಕಾರಗಳು ವಿಫಲವಾಗಿವೆ. ಈ ಬಾರಿಯ ಬೆಳಗಾವಿ ಚಳಿಗಾಲ ಅಧಿವೇಶನದ ಸಂಪೂರ್ಣ ಸಮಯವನ್ನು ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕಗಳ ಅಭಿವೃದ್ಧಿ ವಿಷಯಗಳಿಗೆ ಮೀಸಲಿಡಬೇಕು. ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಹೋರಾಟ ಸಮಿತಿ ಎಚ್ಚರಿಕೆ ನೀಡಿದೆ. ಸೋಮವಾರದಿಂದ ಸುವರ್ಣಸೌಧ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗುತ್ತಿದೆ. ಪ್ರತಿ ಬಾರಿಯಂತೆ ಈ ವರ್ಷವೂ ಅಧಿವೇಶನವನ್ನು ಕಾಲಹರಣದಲ್ಲೇ ವ್ಯರ್ಥ ಮಾಡದೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗಗಳ ಜ್ವಲಂತ ಸಮಸ್ಯೆಗಳ ಕುರಿತು ಸಮಗ್ರ ಚರ್ಚೆ ಮಾಡಬೇಕು. ಇಲ್ಲವಾದಲ್ಲಿ ಸುವರ್ಣಸೌಧದ ಎದುರು ಉಗ್ರ ಹೋರಾಟದ ಜೊತೆಗೆ ಪ್ರತ್ಯೇಕ ಉತ್ತರ ಕರ್ನಾಟಕ ಹೋರಾಟ ಮಾಡಲಾಗುವುದು ಎಂದು ಅವರು ಎಚ್ಚರಿಸಿದ್ದಾರೆ. ಚಳಿಗಾಲ ಅಧಿವೇಶನ ಅಂದರೆ ಹೆಂಗಾಗಿದೆ ಅಂದರೆ, ಬೆಂಗಳೂರು ಮೈಸೂರು ಕಡೆದವರು ಬೆಳಗಾವಿ ಮಠ ಬರ್ತಾರೆ, ಅಧಿವೇಶನದಾಗ ಒಂದಿನ ಕುಂತಂಗೆ ಮಾಡ್ತಾರೆ, ಮರುದಿವ್ಸ ಗೋವಾಕ್ಕೆ ಹೋಗಿ ಮಜಾ ಮಸ್ತಿ ಮಾಡೋಕೆ ಈ ಅಧಿವೇಶನ ನಡೀತಾ ಇದೆ. ಈ ಬಾರಿ ನೀವು ಮತ್ತೆ ಪುನಃ ಮುಂದುವರಿಸಿದರೆ ಉತ್ತರ ಕರ್ನಾಟಕದ ಕೃಷ್ಣ ವಿಷಯದಲ್ಲಿ ಸಾಕಷ್ಟು ತಾರತಮ್ಯ ಆಗ್ತಾಯಿದೆ. ಅನುದಾನ ಇಲ್ಲ, ತುಂಗಭದ್ರಾ ವಿಷಯದಲ್ಲಿ ಅನುದಾನ ಇಲ್ಲ, ಕಳಸಾ ಬಂಡೂರಿ ವಿಷಯದಲ್ಲಿ ನಮಗೆ ಸಾಕಷ್ಟು ಅನ್ಯಾಯ ಆಗ್ತಾಯಿದೆ. IT-BT ಉದ್ಯಮ ಪ್ರತಿ ಸಾರಿನೂ ಕೇವಲ ಎಲ್ಲರೂ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ನೀವು ಈ ಸಾರಿ ಚಳಿಗಾಲ ಅಧಿವೇಶನದಲ್ಲಿ ವಕ್ತು ಮೂಡ ಮತ್ತೊಂದು ಇನ್ನೊಂದು ಇಟ್ಕೊಂಡು ನೀವೇನಾದರೂ ಇಲ್ಲಿ ಅಧಿವೇಶನದ ಸಮಯನ ವ್ಯರ್ಥ ಮಾಡಿದರೆ ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗೋದು ಅನಿವಾರ್ಯ ಆಗ್ತದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಎಲ್ಲ ಹೋರಾಟಗಾರರು ಸೇರಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಕು ಅನ್ನೋದು ಒಂದೇ ಕೂಗು ಅನಿವಾರ್ಯ ಆಗ್ತದಂತ ತಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಚ್ಛೆಪಡ್ತೀನಿ.